ಅರ್ತಿಯವ್ರೆ ಬನ್ನಿ ಊಟ ಮಾಡೋಣ. ಇನ್ನೇನು 20 ದಿನ ಇರ್ತೀನಿ ಅಂತ ಈ ಪ್ರೀತಿನ ಆದಿ ಫೋನ್ ಮಾಡಿದಾಗ್ಲೂ ಹಾಗೆ ಹೇಳ್ದ, ಇನ್ನು 20 ದಿನ ಇಲ್ಲಿ ಇರ್ತೀರಾ, ಸಂಭ್ರಮದಿಂದ ಇರಿ ಅಂತ. ಆಮೇಲೆ ನೀವು ನನ್ನ ಜೊತೆ ಬರ್ತೀರಾ ಅಂತ. ನಿಮ್ಮೆಲ್ಲರಿಗೂ ಖುಷಿ ಅಲ್ವಾ ನನ್ನನ್ನು ಈ ಮನೆಯಿಂದ ಆಚೆ ಕಳ್ಸಕ್ಕೆ? ಓಹ್ ಪ್ಲೀಸ್ ಆರ್ತಿಯವ್ರೆ, ಹೀಗೆಲ್ಲ ಮಾತಾಡ್ಬಿಡಿ. ನಾನು ನಿಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀರಾ? ನಿಮ್ಮನ್ನು ಬಿಟ್ಟು ನಾನು ಬದುಕಿರೋಲ್ಲ. ದಯವಿಟ್ಟು ಹೀಗೆಲ್ಲ ಹೇಳಿ ನನ್ನ ಮೂರ್ಖ ನಾನು ಮಾಡಬೇಡಿ ಸೂರ್ಯವ್ರೆ. ನಿಮ್ಮ ಮಾತು ನಂಬಿ ನನ್ನ ತನನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಸಾಕು ಸುಮ್ಮನೆ. ಯಾವಾಗಲೂ ಬರೀ ತಪ್ಪಾಗಿ ಯೋಚನೆ ಮಾಡ್ತೀರಲ್ಲ ನೀವು. ನಾನು ನಿಮ್ಮ ಹತ್ರ ಯಾವಾಗಲೂ ಜಗಳ ಮಾಡ್ತಾ ಇರ್ತೀನಿ ಅನ್ನೋ ಥರ ಮಾತಾಡ್ತಿದ್ದೀರಾ. ನಿಮ್ಮ ಭಾವನೆ, ಸಂಕಟ, ತಳಮಳ ನನಗೆ ಅರ್ಥ ಆಗುತ್ತೆ. ಹೌದು, ಅವತ್ತು ಕೋಪ ಬಂದಾಗ ನಾನು ಹೇಳಿದೆ, ನೀನು ನಿರಪರಾಧಿ ಅಂತ ಪ್ರೂವ್ ಮಾಡಿದ್ರೆ ನಿಮ್ಮನ್ನ ಕಳಿಸ್ಕೊಡ್ತೀನಿ ಅಂತ. ಅಂದ ಮಾತ್ರಕ್ಕೆ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತಲ್ಲ, ಅವತ್ತಿನ ಸಂದರ್ಭ ಆಗಿತ್ತು, ಅದಕ್ಕೆ ಹೇಳಿದೆ. ಹಾಗೆ ಹೇಳಿದಾಗಿಂದ ನಾನು ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ದೀನಿ ರೀ. ಹಾಗೆ ಅನ್ಬಿಟ್ನಲ್ಲ ಅಂತ ಪರಿತಪಿಸ್ತಾ ಇದ್ದೀನಿ. ನನ್ನ ಮಾತಿಂದ ನಿಮಗೆಷ್ಟು ನೋವಾಗಿರ್ಬೋದು ಅಂತ ಸಂಕಟ ಪಡ್ತಾ ಇದ್ದೀನಿ. ನಿಮಗೆ ಬೇಸರ ಆಗಬಾರ್ದು, ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ಸದನಕ್ಕೂ ಹೋಗದೆ ನಿಮಗೋಸ್ಕರ ಅಡುಗೆ ಮಾಡಿದ್ದೀನಿ ರೀ. ಯಾಕೆ ಹೇಳಿ? ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು ಅಂತ. ಅಡುಗೆ ಮಾಡೋದಕ್ಕೆ ಬರಲ್ಲ ನನಗೆ. ಆದರೂ ಅದ್ಯಾವುದೋ ಬುಕ್ ನೋಡ್ಕೊಂಡು ಹೋಗ್ರಿ. ಪಾಪ ಅಂಕಲ್, ನಿಮ್ಗೋಸ್ಕರ ಅವರೇ ತರಕಾರಿ ಎಲ್ಲ ಹೆಚ್ಚಿ ಅಡುಗೆ ಮಾಡಿದ್ರು. ನೀವು ಅವ್ರ ಮನ್ಸು ನೋಯಿಸ್ಬಾರ್ದಿತ್ತು. ಸಾರಿ. ಊಟ ಮಾಡೋಣ ಬನ್ನಿ. ಆದಿ, ಯಾರ ಹತ್ರನೋ ತುಂಬಾ ಫೋನಲ್ಲಿ ಮಾತಾಡ್ತಿದ್ದೆ, ಯಾರದು? ನನಗೆ ತುಂಬಾ 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 ಬೇಕಾಗಿರೋರು, ಮನ್ಸಿಗೆ ತುಂಬಾ ಹತ್ರ ಆಗಿರೋರು. ಯಾರಪ್ಪ ಅದು ನಿನ್ ಮನ್ಸಿಗೆ ತುಂಬಾ ಹತ್ರವಾದವರು? ಹೇಳಿದ್ನಲ್ಲ ಶಕ್ಕು, ಮನ್ಸಿಗೆ ತುಂಬಾ ಹತ್ರ ಆದವರು ಅಂತ. ಕಳ್ಳ. ನನ್ನ ಹತ್ರನೇ ಮುಚ್ಚುಮರಿನಾ? ವಾಟ್ ಇಸ್ ದಿಸ್ ಶಕ್ಕು? ನಮ್ಮ ಹತ್ರ ಈ ಮುಚ್ಚು ಮರ ಎಲ್ಲ ಇಲ್ಲಪ್ಪ. ಐ ಆಮ್ ಲೈಕ್ ಅ ಓಪನ್ ಬುಕ್, ಯು ನೋ, ಎನಿವನ್ ಕ್ಯಾನ್ ರೀಡ್ ಮೀ. ಹಾಗಾದ್ರೆ ಹೇಳ್ಬೋದಲ್ಲ? ನಾನು ಇಷ್ಟೋ ತನಕ ಮಾತಾಡ್ತಿದ್ದು ಅಲ್ಲಿ ಕೂತಿದಾರಲ್ಲ ಅವ್ರ ಹೆಂಡತಿ ಜೊತೆ. ಆದಿ, ನೀನು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳನ್ನ ಹುಡುಕ್ತಾ ಇದೀಯಲ್ಲ, ಸಿಕ್ತಾ ಹೇಗೆ? ಸಿಕ್ಕಿದೆ, ಎಲ್ಲ ಸ್ಮೂತ್ ಆಗಿ ನಡೀತಿದೆ. ನಾಳೆ ಬೆಳಗ್ಗೆ ಒಂದು ಆಪರೇಷನ್ ಇಟ್ಕೊಂಡಿದ್ದೀನಿ. ಅದೇನಾದ್ರೂ ಸಕ್ಸಸ್ ಆದ್ರೆ ನಾನು ನಿರಪರಾಧಿ ಅಂತ ಆಲ್ಮೋಸ್ಟ್ ಪ್ರೂವ್ ಮಾಡ್ದಂಗೆ.